ದೇಶಾದ್ಯಂತ ಲವ್ ಜಿಹಾದ್ ಪ್ರಕರಣಗಳು ಮಿತಿಮೀರುತ್ತಿರುವ ಬೆನ್ನಲ್ಲೇ ಇದೀಗ ಕಾರ್ಪೊರೇಟ್ ಜಿಹಾದ್ ಎನ್ನುವ ಹೊಸ ಆಘಾತಕಾರಿ ಬೆಳವಣಿಗೆಯೊಂದು ಐಟಿ ಕಂಪನಿಗಳನ್ನು ಪ್ರವೇಶಿಸಿದ್ದು ಆತಂಕಕ್ಕೆ ಕಾರಣವಾಗಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿರುವ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಹಿಂದೂ ಯುವತಿಯರನ್ನ ಗುರಿಯಾಗಿಸಿ ಕಾರ್ಪೊರೇಟ್ ಜಿಹಾದ್ ಮಾಡುವ ಪ್ರಯತ್ನ ಮಾಡಲಾಗಿದೆ. ಹಿಂದೂ ಹೆಣ್ಣು ಮಕ್ಕಳಿಗೆ ಮುಂಬಡ್ತಿ ಆಮಿಷ ತೋರಿಸಿ ಬಲವಂತದ ಮತಾಂತರ, ಲೈಂಗಿಕ ಕಿರುಕುಳ ಹಾಗೂ ಗೋಮಾಂಸ ತಿನ್ನುವಂತೆ ಒತ್ತಡ ಹೇರಲಾಗುತ್ತಿದೆ. ನಾಸಿಕ್ನ ಸಾತ್ಪುರ್ ಎಂಬಲ್ಲಿ ಇರುವಂತಹ ಪ್ರತಿಷ್ಠಿತ ಬಿಪಿಒ ಐಟಿ ಕಂಪನಿಯೊಂದರಲ್ಲಿ ಮುಸ್ಲಿಂ ಮ್ಯಾನೇಜರುಗಳ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಹಿಂದೂ ಯುವತಿಯರು ಈ ಕಿರುಕುಳ ಅನುಭವಿಸುತ್ತಿದ್ದಾರೆ. ಈ ಪ್ರಕರಣ ಸಂಬಂಧ ಓರ್ವ ಮಹಿಳೆಯು ಸೇರಿದಂತೆ 7 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಉದ್ಯೋಗದಲ್ಲಿ ಬಡ್ತಿ ಹಾಗೂ ಸಂಬಳ ಏರಿಕೆ ಮಾಡಬೇಕು ಅಂದ್ರೆ ನಮಾಜ್ ಮಾಡಬೇಕು ಹಾಗೂ ಗೋಮಾಂಸ ತಿನ್ನಬೇಕು ಎಂದು ಕಿರುಕುಳ ನೀಡಲಾಗುತ್ತಿತ್ತು. ಲೈಂಗಿಕ ಹಿಂಸೆ ಕೂಡ ನೀಡುತ್ತಿದ್ದರು ಎಂದು ಯುವತಿಯರು ಆರೋಪಿಸಿದ್ದಾರೆ. ಈ ಪ್ರಕರಣವನ್ನ ಬಿಜೆಪಿ ಮುಖಂಡರು ಕಾರ್ಪೊರೇಟ್ ಜಿಹಾದ್ ಎಂದು ಕರೆದಿದ್ದಾರೆ. ಇನ್ನು ಬಂಧಿತರಾದ 7 ಆರೋಪಿಗಳನ್ನ ಆಸಿಫ್ ಅನ್ಸಾರಿ, ಶಫಿ ಶೇಖ್, ಶಾರುಖ್ ಕುರೇಶಿ, ರಜಾ ಮೆಮನ್, ತೌಸಿಫ್ ಅಟ್ವಾರ್, ದಾನಿಶ್ ಶೇಖ್ ಎಂದು ಗುರುತಿಸಲಾಗಿದೆ. ಮಹಿಳಾ ಹೆಸರು ಬಹಿರಂಗಗೊಂಡಿಲ್ಲ. ಈ ಎಲ್ಲ ಆರೋಪಿಗಳ ವಿರುದ್ಧ 9 ಎಫ್ಐಆರ್ ದಾಖಲಾಗಿದೆ. ಈ ಸಂಬಂಧ ಆರೋಪಿಗಳು ಹಿಂದೂ ದೇವರನ್ನ ಅವಮಾನಿಸುತ್ತಿದ್ದರು ಎನ್ನಲಾಗಿದೆ. ಈಶ್ವರಲಿಂಗವನ್ನ ಜನಾಂಗಕ್ಕೆ ಹೋಲಿಸುವುದು, ಶ್ರೀಕೃಷ್ಣನನ್ನ ಸ್ತ್ರೀಲೋಲ ಎಂದು ಕರೆಯುವುದು, ದ್ರೌಪದಿ ಓರ್ವ ವೇಷ ಎಂದೆಲ್ಲ ಜರಿಯುತ್ತಿದ್ದರು ಎನ್ನಲಾಗಿದೆ. 2022ರಿಂದ ಈ ಕಂಪನಿಯಲ್ಲಿ ಇಂತಹ ಕಿರುಕುಳಗಳು ಆರಂಭಗೊಂಡಿದ್ದು 2026ರವರೆಗೂ ಇದು ಮುಂದುವರೆದಿತ್ತು ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.